ಅದೇ ಸೀಟ್ ಮುರಿದೈತದ ಬಪ್ಪ ಆಮೇಲೆ ಕುತ್ಕೋಕರ ಇರ್ಲಿ ಪಾಪ 7 ಅಂತ ಕೂಗಿದ್ರು. ಸೊ ಬಾಸ್ ಕಾಂಬೋ ಆಫರಲ್ಲಿ ಓಡ್ ಬರ್ತಾವ್ರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಭಿಯಾನು ಬ್ಲಾಗ್ಸ್. ಮಡಿಕೇರಿಗೆ ಹೋದ್ಮೇಲೆ ಯಾವುದು ಬ್ಲಾಗ್ಸ್ ಮಾಡಿರಲಿಲ್ಲ, ಮತ್ತು ನಾವು ಕೂಡ ಎಲ್ಲೂ ಹೋಗಿರಲಿಲ್ಲ. ಇವಳಿಗೂ ಎಕ್ಸಾಮ್ ಇತ್ತು, ಎಕ್ಸಾಮ್ ಮುಗಿಸ್ಕೊಂಡು ಆಷಾಢಕ್ಕೆ ತವ್ರ ಮನೆಗೆ ಬಂದಿದ್ಲು. 15 ಡೇಸ್ ಆಯಿತು ಬಂದು. ಇವಾಗ ಎಲ್ಲಾದರೂ ಹೋಗೋಣ ಅಂತ ಇವಾಗ ಟೈಮ್ ಸಿಕ್ಕಿತ್ತು. ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗಿದ್ದೆ. ಇವತ್ತು ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅಂತ ಹೋಯ್ತಿದ್ದೀವಿ. ಏನು ಪಾಪಣೆ, ಸುಮ್ಮನೆ ಮೈಸೂರಿಗೆ ಹೋಯ್ತಿದ್ದೀವಿ. ಸುಮ್ಮನೆ ಎಲ್ಲಾದರೂ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ. ನಮ್ಮೂರಿಂದ ಮೈಸೂರಿಗೆ ಜಸ್ಟ್ 18 ಕಿಲೋಮೀಟರ್ಸ್ ಅಷ್ಟೇ. ಅದಕ್ಕೆ ಮೈಸೂರು ಹತ್ರ ಅಲ್ವಾ? ಹಾಂ, ಬನ್ನಿ ನೋಡೋಣ. ಎಲ್ಲಿಗೆ ಹೋಯ್ತೀವಿ ಗೊತ್ತಿಲ್ಲ, ಸುಮ್ಮನೆ ಹಂಗೆ ತಿರುಗಾಡ್ಕೊಂಡು ಬರೋದು ಅಷ್ಟೇ. ಗೈಸ್, ಹೆಲ್ಮೆಟ್ ಲಾಕ್ ಮಾಡೋಣ ಅಂದ್ಬಿಟ್ಟು ಒಂದಿನ ಒಳಗಡೆ ಹಾಕಿದ್ರ ಅದು ಫುಲ್ಲು ಸ್ವಲ್ಪ ಹೆಲ್ಮೆಟ್ ದೊಡ್ಡದು ಈಗ ಆಚೆನೇ ಗೊತ್ತಿಲ್ಲ, ಲಾಕ್ ಆಗ್ಬಿಟ್ಟೈತೆ. ಫುಲ್ಲು ಟೈಟಲ್ಲಿ ಹಿಡ್ಕೊಬಿಟ್ಟೈತೆ ಸೀಟು. ಹಾಂ, ಸಾಹೇಬ್ರು ಫುಲ್ಲು ಸಾಹಸ ಮಾಡ್ತಾರೆ ತೆಗಿಯೋಕ್ಕೆ. ನಿನಗೆ ಇದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ನಿಮ್ಮ ಬ್ರಹ್ಮಳಿಗೆ. ಏನಾಯ್ತು? ಬರ್ರಿ ಎತ್ತು 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 ಎತ್ತು. ಅಲ್ಲೇ ಸಿಗಾಕಬಿಡೈತೆ, ಬತ್ತೇ ಇಲ್ಲ. ಬೇಡ ಬಾ ಪಾಪ, ಒಂದು ಹೋಗಿದ್ದು ಡಿಸಪಾಯಿಂಟ್ ಮಾಡ್ತಿದ್ದೆ. ಹೋಗೋದಕ್ಕೆ ಡಿಸಪಾಯಿಂಟ್ ಆಗೋಯ್ತಲ್ಲ. ಅದೇ ಸೀಟ್ ಮುರಿದೈತದ ಬಪ್ಪ ಆಮೇಲೆ ಕುತ್ಕೋಕರ ಇರ್ಲಿ ಪಾಪ, ಕುತ್ಕೋಕಾದ್ರೆ ಇರ್ಲಿ. ಹಂಗನ್ನು ಪಾಪ, ಹಂಗೆ ಜಿರ್ಗ್ಸ ಆ ಕಡೆ ಈ ಕಡೆ ಅನ್ನು, ಆ ಕಡೆ ಈ ಕಡೆ ಏನೋ ನೀವು ಹಂಗನ್ನು ಹಿಂಗೆ ಶೇಕ್ ಮಾಡು. ಟ್ರೈ ಮಾಡ್ತಾ ಇರೋದು ಹಿಂಗಿರೋದು ಓಪನ್ ಆಗೋದು, ಹೆಂಗೆ ಕೈ ಕಟ್ ಮಾಡಬೇಕು ಅಷ್ಟೇ. ಅದು ಓಪನ್ ಆಗಲ್ಲ, ಒಳಗಡೆ ಲಾಕ್ ಆಗೈತೆ. ನೀನು ಹಂಗೆ ಅನ್ಕೊ, ನಾನು ನಿನ್ನ ಕೈ ಕಟ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ ಅದು. ಈಗ ಏನು ಮಾಡೋ, ಎಲ್ಲರೂ ತಗ್ಸ್ಕೊಬ್ರವಾ? ಅದ್ರ ಮೇಲೆ ಕುತ್ಕೊಂಡು ಜಂಪ್ ಮಾಡು. ಕಲ್ಲಿನಿಗೆ ಪಾಪಣಿ ಪಾಪ, ಈ ಟೆಕ್ನಾಲಜಿ, ಓ ಮೈ ಗಾಡ್, ಕಲ್ ತಕೊಂಡು ಇದು ಮಾಡಿದ್ರು ಗೈಸ್. ಪಾಪ ಲಾಕರ್ ಹೋಯ್ತು. ಓ ಮೈ ಗಾಡ್ ಗೈಸ್, ಅಲ್ಲಿ ಓಪನ್ ಐತೆ, ಈಗ ಇಲ್ಲಿ ಹಳೈತು. ಈ ಲಾಕರ್ ಬಂದು ಇದು ಸ್ವಲ್ಪ ಲೂಸ್ ಆಗೋಯ್ತು. ಕಲ್ಲಲ್ಲಿ ಹಾಕೊಂಡು ಇದು ಮಾಡಿದ್ರು. ಹೆಂಡ್ತಿಗೆ ಕಷ್ಟ ಕೊಡಲ್ಲ ನೋಡಿ ಗೈಸ್. ಈ ಕೆಲಸ ಮೊದಲೇ ಮಾಡಿದ್ರೆ ಇಷ್ಟು ಮಾಡೋಕ್ಕೆ ಆಡ್ತಾನೆ ಸುಂದರಾಂಗ ಜಾಣ ಎಲ್ಲ. ಸೀರಿಯಸ್ಲಿ ರೆಡ್ ಆಗೋಯ್ತಲ್ಲ ನನ್ನ ಕೈ. ಹಾಂ, ಏನು ನಿನ್ನ ನಂಬರ್ ಎಲ್ಲ ಬರ್ಕೊಬಿಟ್ಟಿದ್ಯಾ? 636 ಮಾಲ್ ಆಫ್ ಮೈಸೂರಿಗೆ ಹೋಗ್ತಿದ್ವಿ ಗೈಸ್. ಎಲ್ಲಿಗೆ? ಹೆಂಗ್ ತರಿಸ್ದೆ? ಮಾಲ್ ಆಫ್ ಮೈಸೂರು ಎಷ್ಟೋ ದಿನಗಳಾಗಿತ್ತು ಇಲ್ಲಿಗೆ ಬಂದು. ನಮ್ಮ ಟೈಮಿಂಗ್ಸ್ಗೆ ಅಡ್ಜಸ್ಟ್ ಆಗೋ ಥರ ಯಾವುದಾದ್ರೂ ಶೋ ಇದ್ದರೆ ಮೂವಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಶೋ ಐತೆ ಅಂತ ಚೆಕ್ ಮಾಡಿಲ್ಲ, ಮಾಡಬೇಕು ಯಾವ ಶೋ ಐತೆ ಅಂತ. ಮಾಲ್ ಆಫ್ ಮೈಸೂರು ಫ್ರಂಟ್ ಸೈಡ್ ಇದು, ಚೆನ್ನಾಗೈತೆ. ಮುಂದೆ ಇಷ್ಟೊಂದು ಮಾಡಿ ಮಾಲ್ ಆಫ್ ಮೈಸೂರಲ್ಲಿ ಏನೇನೈತೆ ಅಂತ ತೋರಿಸ್ತೀವಿ ಬನ್ನಿ. ಇವಾಗ ಸ್ಟಾರ್ಟಿಂಗ್ ಎಂಟ್ರಿ ಆಯ್ತಿದಂಗೆ ಸಾಂಗ್ ಹಾಕ್ಬಿಟ್ಟು ಎಂಟ್ರಿ ಕೊಡ್ತಾವೆ. ಎಷ್ಟು ಟೆಂಟಿದು ಹಿಂದೆ ಕಾಣಿಸ್ತಾ ಇತ್ತಲ್ಲ, ಅದು ಬಾಕ್ಸ್ ಥರ ಒಂದು ಸ್ಟಾರ್ ಥರ ಆಯ್ತಲ್ಲ ಅದು. ಇಲ್ಲ ಹೋಗೋಣ ಬನ್ನಿ ಇವಾಗ ಲಿಫ್ಟ್ ಹತ್ಕೊಂಡು. ಗೈಸ್, ಎಕ್ಸಿಲೇಟರ್ ಹತ್ತಕ್ಕೆ ಅವಳು ತುಂಬ ಭಯ ಪಡ್ತಾಳೆ. ಏನು ಪಾಪಣೆ, ಎಷ್ಟು ರೂಪಾಯಿ? ಆಚೆ 2 ಬತ್ತೆ ಇಲ್ಲಿ. ಆಮೇಲೆ ಏನಪ್ಪ ಇವರು ಇಷ್ಟೊಂದು ಕಂಜೀಸ್ ಅಂತ ಕಮೆಂಟ್ ಮಾಡ್ಬಿಟ್ಟಾರ. ಆಮೇಲೆ
ಐತ್ಲ ಗೈಸ್, ನೀವೇ ಕಮೆಂಟ್ ಮಾಡಿ ಮಾಲಲ್ಲಿ ಎಷ್ಟು ಕಾಸ್ಟ್ಲಿ ಇರುತ್ತೆ ಎಲ್ಲ ಐಟಮ್ಸು ಅಂತ. ಪ್ರತಿಯೊಂದು ಕಾಸ್ಟ್ಲಿ ಇರುತ್ತೆ. ಬಟ್ ಚೆನ್ನಾಗಿ ನೋಡೋಕೆ ಚೆನ್ನಾಗೈತೆ, ತಗೊಳಕ್ಕೆ ನನಗೆ ಇಷ್ಟ ಆಯ್ತು. ಹೌದು ನಿಜ. ಪಾಪ ಇದು ಮೂವಿನಾದರೂ ನೋಡೋಣ ಯಾವ ಶೋ ಐತೆ ಅಂತ. ನಮ್ಮ ಶೋ ಇದ್ರೆ ಹೋಗೋಣ ಯಾವುದಾದ್ರು. ಬಟ್ ಸಂಜೆ ಹೋಗ್ಬೋದು. ನಮ್ಮ ಟೈಮಿಂಗ್ ಸಜೆಸ್ಟ್ ಆಗಿದೆ ಅಂತ ಶೋ ಇದ್ರೆ ಎಲ್ಲಿಗೋದ್ರೂ ಫೋಟೋಸು. ಇವಾಗ ಆಗಬಾಗಿ ಫೋಟೋಸ್ ತೆಗಿ ಕೊಡ್ಕೊತೀನಿ ಅಂತ ಕೂತವಳಿ ಇಲ್ಲಿ. ಗೈಸ್ ನೋಡಿ ಮಾಲ್ ಆಫ್ ಮೈಸೂರು ಯಾವ ಥರ ಐತೆ ಅಂತ. ಏನು ನೋಡ್ತಾ ಇದ್ದೀವಿ ಪಾಪ? ಹಾಂ ಸರಿ, ಎಕ್ಸಿಲೇಟರ್ಲ್ಲಿ ಹೋಗೋದಾ? ಹಾಂ ಏನಾದ್ರು ಇನ್ನೂ ಈ ಕಡೆ ಬಾಪ. ಬಾ ಈ ಕಡೆ, ಈ ಕಡೆ ಬಾ. ಗೈಸ್ ನೋಡಿ ಇಷ್ಟು ಹೋಗೋಕ್ಕೆ ಎಷ್ಟು ಭಯ ತಪ್ಪಲ್ಲ ಅಂತ ಈ ಎಕ್ಸಿಲೇಟ್ರಲ್ಲಿ ಹೋಗೋಕ್ಕೆ. ಎದುರುಕೊಂಡು ನಡುಕ್ತಾವಳೆ. ನಂಗೆ ನಿಜ ನಂಗೆ ಚಿಕ್ಕ ವಯಸ್ಸಿಂದ ಭಯ. ನನಗೆ ಚಿಕ್ಕ ವಯಸ್ಸಿಂದ ಭಯ ನನಗೆ. ಏನಪ್ಪ ಜಿಷ್ಟು ಬಟ್ ಈಗ ಇವನಿಂದ ಅಭ್ಯಾಸ ಆಗ್ಬಿಡೈತೆ ನನಗೆ. ಜಸ್ಟ್ ಒಂದು ಲೆಗ್ ಇಟ್ಟರೆ ಅದೇ ಕರ್ಕೊಂಡೋಗಿ ನಿಲ್ಸಿ ನೋಡಿ. ಇಷ್ಟೇ ನೋಡಿ, ಕರ್ಕೊಂಡ್ಬಂದು ಇಳಿಸ್ತಿಲ್ಲ ಭಯ. ಬಟ್ ನನಗೆ ಭಯ ನನಗೆ ಎತ್ತರ. ಒಂದು ಲೆಗ್ ಇಟ್ಟರೆ ಸಾಕು, ಕರ್ಕೊಂಡ್ಬಂದು ಅದೇ ಇಳಿಸುತ್ತೆ ಮೇಲ್ಗಡೆ. ನನಗೆ ಅದರ ಮೇಲೆ ಹೋಗೋದ್ರಿಂದ ಭಯ ನನಗೆ ಹತ್ರ. ಲಿಫ್ಟ್ ಮಾಮೂಲಿ ಲಿಫ್ಟ್ ಹೋಗ್ತೀನಿ ಈ ಥರ. ಇದೆಯಲ್ಲ ವೈನಾಕ್ಸು ಮೂವಿ, ಇನ್ನೂ ಒಂದು ಸ್ಟೆಪ್ ಹೋಗ್ಬೇಕು ವೈನಾಕ್ಸ್ಗೆ. ನೆಕ್ಸ್ಟ್ ಫೋಟೋಗೆ ಪೋಸ್ ಕೊಡ್ಕೊಂಡು ನಿಂತವಳೆ. ಚೆನ್ನಾಗೈತೆ ಬ್ಯಾಕ್ಗ್ರೌಂಡ್ ಅಂತ. ಏನಾದರೂ ತಿನ್ಬೇಕು ಅನ್ನಿಸ್ತು. ಸೊ ಏನಿದೆ ಕಣ ಅಂತ ಹೋಗ್ತಿದ್ದೀವಿ. ನನಗಂತೂ ಬರ್ಗರ್ ತಿನ್ಬೇಕು ಅನ್ನಿಸ್ತೈತೆ. ನಮ್ಮ ಪಾಪಗೇನು ನೋಡೋಣ, ಫಸ್ಟು ಮೆನು ನೋಡೋಣ. ಮೆನುಲಿ ಏನಿದೆ ಪಾಪ? ಏನು ತಗೊಡ್ತೀರಾ? ನೋಡೋಣ ಇರು. ಏನಿದೆ? ಒರಿಜಿನಲ್ ವೆಜ್ 129 ಬರ್ಗರ್, ಕಾಂಬೋರಾದ್ರೆ 248. ಕಾಂಬೋದಾದ್ರೆ ವೆಜ್ ಒಂದು ಬರ್ಗರು, ಪೆಪ್ಸಿ ಹೊರಗಡೆ 20 ರೂಪಾಯಿ ಗಾಯ್ಸ್. ನೋಡಿ ಏನು ಏನು ಇಷ್ಟನ ಆಯ್ತಲ್ಲ ಇಲ್ಲಿ ತಿನ್ನೋಕ್ಕೆ. ಚಿಕನ್ ಪಾಪ್ಕಾರ್ನು ಹಾಂ, ನೋಡಿಲಿ 2 ಪೀಸ್ ಪ್ಲಸ್ ಪ್ರೈಸ್ 49. ಚಿಕನ್ ಪಾಪ್ಕಾರ್ನ್. ಫ್ರೆಂಚ್ ಫ್ರೈ ಎಲ್ಲ ಐತೆ ನೋಡು ಪಾಪ. ಫ್ರೆಂಚ್ ಫ್ರೈಸು ಇಲ್ವಾ? ಹಾಂ ಹಾಕೊಂಡು ಇದು ಫ್ರೈಡ್ ಯಾವುದು? ಚಿಕನ್ ಫ್ರೈಡ್. ಕಾಂಬೋ ಆಫರ್ ನೋಡ್ತಿದ್ದೀವಿ ನಾವು. 149 ಕಾಂಬೋ 3 ಐಟಮ್ ಬರ್ಗರು, ಪೆಪ್ಸಿ. ಇದೇನು ಮ್ಯಾಗಿನ? ನೂಡಲ್ಸ್ ಇರ್ತದೆ ಅಲ್ಲೇ ಇತ್ತಲ್ಲ. ಲೋಡೆಡ್ ಕ್ರಂಚಿ ಆಲೂ ಬರ್ಗರ್, ಚೀಸ್ ಫ್ರೈಸ್ ಮತ್ತು ಪೆಪ್ಸಿ ಬಾಟಲು 25. ಚಲೋ ಗೊತ್ತಿಲ್ಲ ಅದು. ಆಲೂ ಬರ್ಗರ್ ಕಾಂಬೋದು ಬುಕ್ ಮಾಡಿದ್ವಿ ಬಿಕಾಸ್ ಮನೇಲಿ ಹೋಗ್ಬಿಟ್ಟು ನಾನ್ ವೆಜ್ ಮಾಡಿದ್ದಾರೆ, ತಿನ್ನಬೇಕು. ಬಾಸು ಪೇ ಮಾಡ್ತಾವ್ರಿ ಪಾಪಣ್ಣಿ ಅವರು. 150 ಜಿ ಎಸ್ ಟಿ. 150? ಹಾಂ ಎಷ್ಟೆಷ್ಟು ಅಪ್ಪ ದೇವ. ಜಿ ಎಸ್ ಟಿ ಪ್ಲಸ್ ಜಿ ಎಸ್ ಟಿ ಅಂದೆ ಗಾಯ್ಸ್. ಗೈಸ್ ಕಮೆಂಟ್ ಮಾಡಿ ಫ್ರೆಂಡ್ಸಲ್ಲಿ ಯಾವ್ದ್ರಲ್ಲಿ ಮಾಡೋದು ಅಂತ. ನಂಗೆ ಸೀರಿಯಸ್ಲಿ ಗೊತ್ತಿರೋದು. ನಾನು ಆಲೂಗಡ್ಡೆ ಅನ್ಕೊಂಡೆ. 7 ಅಂತ ಕೂಗಿದ್ರು. ಸೊ ಬಾಸ್ ಕಾಂಬೋ ಆಫರಲ್ಲಿ ಓಡ್ ಬರ್ತಾವ್ರೆ. ಲಗಣ ಮೈಸೂರು ಪ್ಯಾಲೇಸ್ ವ್ಯೂ ಕಾಣುತ್ತೆ, ಅಲ್ಲಿಗೆ ಹೋಗೋಣ ಬನ್ನಿ. ಆಯ್ತು ನಡಿ. ನಮಗೆ ಸರ್ವ್ ಮಾಡ್ತಾರೆ ಬಾಸ್. ಪ್ಲೀಸ್ ನಗು ಬರ್ತದೆ ನನಗೆ. ಪಾಪ ಇನ್ನೊಂದ್ಸಲ ಹೇಳು ಪಾಪ. ಅಲ್ಲಿ ಸನ್ನಿ ಬಾ ಇಲ್ಲೇ. ವೆಯ್ಟ್ ಸರ್ವ್ ಮಾಡಿ. ಥ್ಯಾಂಕ್ ಯು. ಇದಕ್ಕೆ 149. ಗೊತ್ತಿಲ್ಲ, ಬರ್ತೈತೆ ನೋಡ್ತಾ ತಿನ್ನೋದು ಅಷ್ಟೇ. ಬ್ಯಾಟಿಂಗ್ ಮಾಡೋದ ಈಗ? ಏನು ಬ್ಯಾಟಿಂಗು? ನಾನ್ ವೆಜ್ ಒಂದು ಬ್ರೆಡ್ ತಿನ್ಕೊಂಡು ಹೋಗೋಕ್ಕೆ. ನೋಡಿ ಒಂದೇ ಒಂದು ಬ್ರೆಡ್ ಕೊಟ್ಬಿಟ್ಟವ್ರೆ. ಫಿನಿಶ್ ಆಯಿತು ಎಲ್ಲ ಫೈನಲಿ. ಎಲ್ಲ ಪಣ್ ಅಂತ ಆಡ್ತಾವ. ಎಲ್ಲ ಫುಲ್ ಫಿನಿಶು. ಹೊರಡದೆ ಏನು ಪಣ್ಣು. ಈ ಕ್ಯಾಪು 100 ರೂಪಾಯಿ ಬಿಕ್ಕತ್ತು ಕಳಕ್ಕೆ ಒಳ್ಳೆ. ಎಲ್ಲಿ ಹೋದ್ರಿ ಹಳ್ಳಿ ಭಾಷೆ ಮಾತ್ರ ಹೋಗ್ಬೇಡ. ಪಣ್ಣು ಅಂತ ಕನ್ನಡತಿ. ನಾವು ಹಳ್ಳಿಯವರೇ, ಇಬ್ಬರು ಹಳ್ಳಿಯವರೇ.
ಹಳ್ಳಿಯಿಂದ ಬಂದಿರೋರಲ್ಲ, ಹಳ್ಳಿಯಿಂದನೇ ಬಂದಿರೋರು, ಸೊ ನಾವು ಹಳ್ಳಿ ಹೌದು. ಭಾಷೆಲ್ಲ ಮಾತಾಡೋದು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವ ನಾನು? ನಾವು ಸ್ವಲ್ಪ ಹಿಂದೆ- ಚೆನ್ನಾಗಿ ಸರಿಯಾಗಿ ಇಡಿ. ಹಿಂದೆ KFC ತಾತ ಅವನೇ. ಇವಾಗ ಎಲ್ಲೋಗ ನೆಕ್ಸ್ಟು? ನಮ್ಮಮ್ಮ ಗೊತ್ತಿಲ್ಲ. ಏನು ತಿನ್ಕ ಬರ್ಬೇಡಿ, ಮನೇಲಿ ಊಟ ಮಾಡೋರಿಗೆ ಬನ್ನಿ ಅಂತಂದವ್ರೆ. ಅದಕ್ಕೆ ಪಾಪ just 149 ಎಲ್ಲ ಮಾಡ್ಕೊಂಡು ಇಟ್ಟವ್ರೆ. 189 ತಗೊಂಡಿದ್ವಿ, ಸೊ 149 ತಗೊಂಡ್ವಿ. ಬೇಡ 149 ಅಂತ ತಗೊಳಕ ಸ್ವಲ್ಪ ತಿನ್ನಿದ ಅಂತ. ಚಿಕನ್ ಮಟನ್ ಎಲ್ಲ ರೆಡಿ ಆಗೈತೆ. ಇವಾಗ ಹೋಗಿ ಮನೆಗೆ ಹೋಗಿ ಬ್ಯಾಟಿಂಗ್ ಮಾಡೋದಲ್ಲ. ಓಕೆ, ಸಿಗೋಣ ಹಂಗೆ. ನಮ್ಮನೇಲಿ ಊಟ ಉಪಚಾರ ಮಾಡಿ ಕಳ್ಸೋದೇ ನೆಕ್ಸ್ಟು ಇನ್ನೇನು ಮನೆಗೆ ಇನ್ನೆಲ್ಲ ಹೋಗೋಣ. ಸಿಟಿ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕು, ಹೋಗಿದ್ದಂಗೆ ಸುತ್ತಾಡ್ಕೊಂಡು ಮನೆಗೆ ಇಷ್ಟು ನೋಡಿ ಆಟ ಆಡೋದು. ಹುಳಿ ಆಟ ಆಡೋದಪ್ಪ. ಚಿಕ್ಕ ಮಕ್ಳು ಆಟ ಆಡೋದು ಇದು, ನಮ್ಗೆಲ್ಲ ಇದು. ಚಿಕ್ಕ ಮಕ್ಳು ಆಟ ಆಡೋದು, ನಾವು ಆಟ ಆಡೋದಲ್ಲ ಇದು. ಚಿಕ್ಕ ಮಕ್ಳು ಆಟ ಆಡೋದೆಲ್ಲ ಇವಳು ಆಟ ಆಡಬೇಕು. ನೋಡಿಲಿ, ನಮ್ಮ ಮಗು ಆಟ ಆಡ್ತಿಲ್ವಾ? ನೋಡು ಎಷ್ಟು ಚೆನ್ನಾಗಿ ಆಟ ಆಡೋದೈತೆ ಮಗು. ಬಾನಾಯಿ ಎಂಜಾಯ್ ಮಾಡಲಿ, ಮಗು ಎಂಜಾಯ್ ಮಾಡಲಿ. ಪಾಪ ಎದ್ರಕೋತು. ಇದು ಪಂಚಿಂಗು. ಹಿಂಗೆ ಪಂಚ್ ಮಾಡೋದು, ಗೊತ್ತಿಲ್ಲ. ಹಿಂಗೆ 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 ತೋರ್ಸ ಹೆಂಗೆ ಅಂತ. ಅದೇ ಗಟ್ಟಿಯಾಗಿದ್ದೀನಲ್ಲ, ಗಂಡ ಗಟ್ಟಿಯಾಗವನೇ, ಅದಕ್ಕೆ ಹೊಡೆಯೋದು. ಟಾಪ್ ಇದು, ಟಾಪ್ ಹೋಗ್ತಿದ್ದೀವಿ. ಅದೇ ಆಟ ಆಡೋದೆಲ್ಲ. ಕೂತ್ಕೊಂಡ ಇದ್ರ ಮೇಲೆ ಕೂತ್ಕೋ, ಅದಕ್ಕೇನು ಮೆಟ್ಲು ಥರ. ಅಶ್ವಮೇಧ. ಇಲ್ಲಿ ಗೋವಾಕ್ಕೂ ದುಡ್ಡು ಕೊಡ್ಬೇಕು ಹೆಂಗೆ? ಒಬ್ಬ ಇದು ಬಾಕ್ಸಿಂಗು. ನಾಯಿ ಮಕ್ಕಳು ಕರ್ಕ ಬಂದ್ಬಿಟ್ರಂತೂ. ಒಂದೊಂದು ಗೇಮ್ ಮಾಡ್ತೀನಿ. ಚಿಕ್ಕ ಚಿಕ್ಕ ಮಕ್ಳುಗಳು ಕರ್ಕ ಬಂದ್ಬಿಟ್ರೆ ನೋಡಿಲ್ಲಿ. ಟಾಪಲ್ಲಿ ಇದ್ದೀವಿ ಈಗ ಮಾಲಲ್ಲಿ. ಪಾಪ 10 ದಿನ 10 ಬಿಟ್ಟೆ ಇಳಿಯೋದು. ಇಳಿದು ಒಂದ್ಸಲ ಹೇಳ್ತೀರಾ? 4 ಎಕ್ಸಿಲೇಟರ್ ಇಳ್ಕೊಂಡು ಹೋಗ್ಬೇಕು ಇವಾಗ ಕೆಳಗಡೆ. ನೋಡಿ ಹೆಂಗಾಯ್ತು, ಫುಲ್ಲು ಡೌನು. ಗೈಸ್ ಇಳಿಯೋಕ್ಕೆ ಭಯ ಪಟ್ಕೋತವಳು ಇವಾಗ. ಹತ್ತೋದನ್ನು ಹತ್ಬಿಟ್ಟೆ ಅಂತ. ಹಂಗೆ ಹತ್ತಕ್ಕೆ ಇಳಿಯಕ್ಕೆ ಇಲ್ಲಿ ಸ್ವಲ್ಪ ಮಿಸ್ ಆದ್ರೂ ಬೀಳೋದೇ ಕೆಳಗಡೆ. ನೋಡಿ ಹುಷಾರಾಗಿ ಹತ್ಬೇಕು. ಎಷ್ಟೋ ಜನ ವಾಪಸ್ಸೇ ಹೊರಟೋದ್ರು ಎದುರ್ಕೊಂಡು. ಒಂಚೂರು ಸ್ಲಿಪ್ ಆದ್ರೂ ಬಿಡೋದು ಇಲ್ಲಿ. ನಮಗೆ ಆಡ್ಕೊಂತವಳೆ, ಜಸ್ಟ್ ಸ್ಲಿಪ್ ಆಗಿತ್ತು ಅಂತ. ಅದಕ್ಕೆ ಮೈಸೂರು ಪ್ಯಾಲೇಸೇ ಕಟ್ಬಿಟ್ಟವ್ರು ಇಲ್ಲಿ. ಮೈಸೂರು ಪ್ಯಾಲೇಸ್ ನ್ಯೂಯಾರ್ಕ್. ಇನ್ನೇನು ನ್ಯೂಯಾರ್ಕ ಇದು? ಓ ಗೈಸ್, ನಾನು ಬೋರ್ಡೇ ನೋಡಿಲ್ಲ ಗೈಸ್. ಇದು ಯಾವ ಥರ ಐತೆ ಇದೆಲ್ಲ? ಮೈಸೂರು ಪ್ಯಾಲೇಸ್ ಥರ ಅಂದರೆ ಬೋರ್ಡ್ ನೋಡಲಿಲ್ಲ ನಾನು, ಅದಕ್ಕೆ ಬೋರ್ಡ್ ನೋಡಲಿಲ್ಲ. ಅದಕ್ಕೆ ನಾನು ಮೈಸೂರು ಪ್ಯಾಲೇಸ್ ಅನ್ಕೊಂಡೆ. ಒಂದು ಹುಡುಗ ಕಾರ್ ಡ್ರೈವಿಂಗ್ ಮಾಡ್ತಾ. ಏನು ಬೈಕ್ ಅಲ್ವಾ ಅದು? ಕಾರ್ ಥರ ಐತೆ. ಸಗದಾಗೈತೆ ಅಂತ ಎಲ್ಲ. ಮಾಲ್ ಆಫ್ ಮೈಸೂರೆಲ್ಲ ಸುತ್ತಾಡ ಆಯಿತು ಇವಾಗ. ಮಾಲ್ ಆಫ್ ಮೈಸೂರಲ್ಲಿ ಹೊರಗಡೆ ಹೋಯ್ತಿದ್ದೀವಿ. ಹೌದು, ಇಲ್ಲ ಆ್ಯಕ್ಚುಲಿ ಸಂಡೇ ಟೈಮೇ ಬರಲ್ಲ ಜನಗಳು, ಹೇಳ್ಬೇಕು ಅಂದರೆ. ಸುಮ್ಮನೆ ಮಾರ್ಕೆಟಿಂಗ್ ಹಾಕಿರ್ತಾರೆ ಅಷ್ಟೇ, ಅದು 79 ಅಂತ ಕೊಡಲ್ಲ. ಇಲ್ಲೊಂದು ಪಾಪಿ ಇಲ್ಲಿ ಬಂದವಳೆ ಆಯ್ತಲ್ಲ, ಅದು 79 ಸುಮ್ಮನೆ ಹಾಕೋದು ಅಷ್ಟೇ, ಕೊಡಲ್ಲ ಅವರು. ಓಡಾಡು, ಆ್ಯಕ್ಟಿವ್ ಆಗಿದ್ರೆ ಚಂದ ತಾನೇ. ಆ್ಯಕ್ಟಿವ್ ಆಗಿದ್ರೆ ಹೋಗೋದು. ನೆಕ್ಸ್ಟ್ ಎಲ್ಗೆ ಹೋಗೋದು ಇವಾಗ? ಎಲ್ಲಾದ್ರೂ ಸುತ್ತಾಡ್ಕೊ ಹೋಗೋದು ಅಷ್ಟೇ, ಇನ್ನೆಲ್ಗೆ ಹೋಗ್ತೀವಿ. ನಿಲ್ಸಿದೀವಿ ಬೈಕ್ಗಳನ್ನ ಅಲ್ಲಿ. ಬೈಕ್ ಅಷ್ಟೇ, ಬೈಕ್ಗಳನ್ನ
ಬೈಕ್ಗಳನ್ನಂದ್ರೆ ಎಲ್ಲ ಬೈಕ್ ಹೋಯ್ತಲ್ಲ ಅದಕ್ಕೆ ಹಂಗೆ ಅಂದಿದ್ದು. ಮಾಲ್ ಆಫ್ ಮೈಸೂರು ಒಳಗೆ ಪೇಯ್ಡ್ ಪಾರ್ಕಿಂಗು, ಇಲ್ಲಿ ಗ್ರೌಂಡಲ್ಲಿ ಫ್ರೀ ಪಾರ್ಕಿಂಗ್ ಇದು. ಸಿಟಿಗೆ ಬಂದಾಗ ಎಕ್ಸ್ಪ್ರೆಸ್ ಥರ ಕಾರಲ್ಲಿ ಆಫ್ ಮಾಡ್ತಾರೆ. ಸಿಟಿಗೆ ಬಂದರೆ ಸ್ಕೂಟಿಲೇ ಬರೋದು, ಯಾಕಂದರೆ ಡಿಕ್ಕಿಲಿ ಏನಾದರೂ ಇಟ್ಕೋಬೋದು. ಮತ್ತೆ ಟ್ರಾಫಿಕ್ ಇರುತ್ತೆ, ಸೊ ಓಡಾಡೋಕ್ಕಾಗಲ್ಲ ಜಾಸ್ತಿ. ಅದರಲ್ಲಿ ಸ್ಕೂಟಿಲಾದರೆ ಟ್ರಾಫಿಕಲ್ಲಿ ಆರಾಮಾಗಿ ಓಡಾಡ್ಬೋದು. ಒಂಥರ ಯಪ್ಪ ಆಗೋದಿಲ್ಲ ಅಂದರೆ ಬರೋಕ್ಕೆ, ಬಿಕಾಸ್ ಟ್ರಾಫಿಕಲ್ಲಿ ಹೋಗೋಕ್ಕಾಗಲ್ಲ ಜಾಸ್ತಿ. ಮತ್ತೆ ಅದ್ರ ಐಟಮ್ಸ್ ತಗೋತೀವಿ ಅನ್ಕೊಳ್ಳಿ, ಕೈಲಿ ಇಟ್ಕೊಂಡು ಓಡಾಡಬೇಕು. ಈ ಥರ ಡಿಕ್ಕಿ ಇರುತ್ತೆ, ಹಾಕೊಂಡು ಬರ್ಬೋದು, ಮುಂದೆ ಬಿಡ್ಕೋಬೋದು. ಆರಾಮಾಗಿ ಇದೆಲ್ಲ ಸ್ಪೀಡಾಗಿ ಓಡಾಡ್ಬೋದು. ಇದು ಒಳಗಡೆ ಹಾಕ್ಬಿಟ್ಟು ಏನೋ ಬಿಡ್ಬೇಕು ನನಗೆ ಗ್ಲಾಸ್ ಮತ್ತೆ ಈಗ ಇವಾಗ ಹೋಗಿ ಹೆಲ್ಮೆಟ್ ಎಲ್ಲ ಫುಲ್ ನೆನ್ಕೊಬಿಡುತ್ತೆ. ಅದಕ್ಕೆ ಒಳಗಡೆ ಹಾಕ್ಬೇಕು ಅಂತ ಸಾಹಸ ಮಾಡ್ತಿದ್ದೆ ನೋಡಿ. ಇಲ್ಲಿ ಗ್ಲಾಸ್ ಹಾಕೊಂಡು ಬರ್ಬೇಕಪ್ಪ, ಹಿಂಗೆ ಹಾಕಿರ್ಲಿಲ್ಲ, ಒಂದು ಗ್ಲಾಸ್ ಹಾಕಿಲ್ಲ ಮಾಡೋದೆಲ್ಲ ಬಿಸಿಲು ಐತಲ್ಲ. ಐಸ್ ಇದು ರೇಸ್ ಕೋರ್ಸ್, ಇದು ಪಕ್ಕದಲ್ಲಿರೋದು ಮಾಲ್ ಆಫ್ ಮೈಸೂರು ಪಕ್ಕದಲ್ಲಿರೋದು. ಗೈಸ್, ಝೂ ಫ್ರಂಟ್ ಗೇಟಿಂದ ಕರ್ಕೊಂಡು ಹೋಗಂದ್ರೆ ಝೂ ಬ್ಯಾಕ್ ಗೇಟಿಂದ ಕರ್ಕೊಂಡು ಹೋಯ್ತವ್ರೆ ಸಾಹೇಬ್ರು. ಈ ರೋಡ್ ಯಾಕಂದ್ರೆ ಈ ರೋಡಲ್ಲಿ ಹೋಯ್ತಾ ಇದ್ರೆ ಒಳ್ಳೆ ಮಡಿಕೇರಿಗೆ ಹೋಗ್ಬೇಕಾದ್ರೆ ಫೀಲ್ ಆಗ್ತದೆ. ನಮ್ಮ ಕಾಲೇಜ್ ಮುಂದೆ ಗೋಲ್ಗಪ್ಪ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ತಿನ್ಕೊಂಡು ಇವಾಗ ಮನೆಗೆ ಹೋಗ್ತೀವಿ. ಆಮೇಲೆ ತಿಂದಾದ್ಮೇಲೆ ಪಾನಿಪುರಿ ತಿನ್ಕೊಂಡು ಮನೆಗೆ ಹೊರಡೋದೆ. ಸಿಟಿ ಎಲ್ಲ ಸುತ್ತಾಡಾಯ್ತು, ಪಾನಿಪುರಿ ತಿನ್ಕೊಂಡು ಹೊರಡೋದೆ ಮನೆಗೆ. ಹೌದೌದು, ಬಾ ಮತ್ತೆ ತಿನ್ನಕ್ಕೆ ಹೋಗೋದ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ನಾರ್ಮಲಾಗಿ ಕೇಳ್ಕೊಳ್ಳೋ ಥರ ನಾವು ಕೇಳ್ಕೊತಿದ್ದೀವಿ. ಓಕೆ ಗೈಸ್, ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಟಾಟಾ, ಬಾಯ್ ಬಾಯ್.